ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಗ್ಯಾನ್ ಗೈಸ್. ಇವತ್ತು ಏನಪ್ಪ ಅಂದರೆ ಯಾವ ಥರ ವರ್ಕೌಟ್ ಮಾಡ್ಬೇಕಂತ ನೋಡೋಣ. ಯಾವ ಥರ ಪ್ರಾಪರ್ ವೇಯಲ್ಲಿ ವರ್ಕೌಟ್ ಮಾಡ್ಬೇಕಂತ. ಅಂದರೆ ಜಿಮ್ಮಿಗೆ ಬರ್ತಾರೆ, ಬಟ್ ಪ್ರಾಪರ್ ವೇಯಲ್ಲಿ ವರ್ಕೌಟ್ ಮಾಡಲ್ಲ, ಫುಲ್ ಆಫ್ ಮೋಷನಲ್ಲಿ ವರ್ಕೌಟ್ ಮಾಡಲ್ಲ, ಯಾವುದೇ ಥರ ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ನಮ್ಮ ಮಸಲ್ಗೂ ಟಾರ್ಗೆಟ್ ಆಗಲ್ಲ, ಸುಮ್ಮನೆ ಬಂದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಲೆಟ್ಸ್ ಸಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಯಾವ ಥರ ಹೇಳ್ಕೊಡ್ಬೇಕು ಅಂತ. ಲೆಟ್ಸ್ ಸಿ. ಇಲ್ಲಿ ನೋಡಿ, ನೀವು ಹೋಲ್ಡ್ ಮಾಡಿ ಸಡನ್ಲಿ ಏನು ಮಾಡ್ತಾರೆ ಬೇರೆಯವರೆಲ್ಲ, ಲೈಕ್ ಈ ಥರ ವರ್ಕೌಟ್ ಮಾಡ್ತಾರೆ. ಈ ಥರ ವರ್ಕೌಟ್ ಮಾಡಬಾರ್ದು ಫುಲ್ ಮೋಷನಲ್ಲಿ. ಯಾವ ಥರ ಅಂದರೆ ಲೈಕ್ ಹೋಲ್ಡ್ ಮಾಡಬೇಕು ಫ್ರಾಕ್ಷನ್ ಆಫ್ ಸೆಕೆಂಡ್, ಸ್ಲೋಲಿ ರಿಲೀಸ್ ಮಾಡಬೇಕು, ಅಗೇನ್ ಹೋಲ್ಡ್ ರಿಲೀಸ್, ಹೋಲ್ಡ್ ರಿಲೀಸ್. ಗೈಸ್ ಇದು ಪ್ರಾಪರ್ ವೇ. ಗೈಸ್ ಇದು ಬೈಸಿಪ್ಸ್ ಕರ್ಲ್. ಇದು ಕೂಡ ಅಷ್ಟೇ. ಪಾಪ ಕೆಲವೊಬ್ಬರಿಗೆ ಯಾವ ಥರ ಮಾಡ್ಬೇಕಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಬರ್ತಾರೆ ಈ ಥರ ಮಾಡ್ತೀರಾ. ಈಗ ನಾವೇ ಜಿಮ್ಮಲ್ಲಿ ನೋಡ್ತಾ ಇರ್ತೀವಿ, ಅಟ್ಲೀಸ್ಟ್ ಒಂದು ಮಾತು ಕೇಳಲ್ಲ ಅವರು. ಈ ಥರ ಮಾಡ್ತಾ ಇರ್ತಾರೆ. ಈ ಥರ ಮಾಡಿದರೆ ನಿಮ್ಮ ಮಸಲ್ಗೆ ಎಲ್ಲಿ ಟಾರ್ಗೆಟ್ ಆಗಬೇಕು, ಅದು ಮಸಲ್ಗೂ ಟಾರ್ಗೆಟ್ ಆಗಲ್ಲ, ಏನಾಗಲ್ಲ. ಸುಮ್ಮನೆ ಮಾಡಿಬಿಟ್ಟು ವೇಸ್ಟು. ಎಲ್ಲ ನೋಡಿ, ಈ ಥರ ಮಾಡ್ತಾಯಿದ್ರೆ ಎಲ್ಲ ಪ್ರೆಷರ್ ಎಲ್ಲ ಬಾಡಿ ಮೇಲೆ ಹೋಗುತ್ತೆ. ನಿಮ್ಮ ಮಸಲ್ ಮೇಲೆ ಯಾವ ಪ್ರೆಷರೇ ಬೀಳಲ್ಲ. ಸೊ ಎಲ್ಲಿಂದ ಬಾಡಿ ಮಸಲ್ ಎಲ್ಲಿಂದ ಗ್ರೋತ್ ಆಗಬೇಕು. ಯಾವ ಥರ ಮಾಡ್ಬೇಕಂದ್ರೆ ನೋಡಿ, ಹೋಲ್ಡ್. ಯಾವಾಗಲೂ ಅಷ್ಟೇ, ನೀವು ಮಾಡಬೇಕಾದ್ರೆ ನಿಮ್ಮ ಮಸಲ್ ಮತ್ತು ಮೈಂಡ್ ಕನೆಕ್ಷನ್ ಆಗಿರಬೇಕು. ಸೊ ಸ್ಲೋ ಆಗಿ ರಿಲೀಸ್ ಮಾಡಬೇಕು, ದೆನ್ ಅಗೇನ್ ಮತ್ತು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಗೈಸ್ ಇದು ಹ್ಯಾಮರ್ ಕರ್ಲ್. ಏನಪ್ಪ ಅಂದರೆ ಬೇರೆಯವರೆಲ್ಲ ಮಾಡೋದು ಈ ಥರ ಬರ್ತಾರೆ ಜಿಮ್ಮಿಗೆ ಮಾಡ್ಬೇಕಂತ, ಟೈಮ್ ತೊಗೊಂಡು ಬರ್ತಾರೆ ಪಾಪ, ಫೀಸ್ ಕಟ್ಟಿ, ಬಟ್ ಸರಿಯಾಗಿ ಮಾಡಲ್ಲ. ಏನಪ್ಪ ಅಂದರೆ ಈ ಥರ ಮಾಡ್ತೀರಾ. ಈ ಥರ ಮಾಡಿದ್ರೆ ಮೈಂಡ್ ಮತ್ತು ಮಸಲ್ ಕನೆಕ್ಷನ್ ಇರಲ್ಲ, ಏನಿಲ್ಲ, ಫುಲ್ ಮೋಷನ್ ಆಗಿರಲ್ಲ. ಸೊ ಯಾವ ಥರಪ್ಪ ಅಂದರೆ ಈ ಥರ. ಗೋಸ್ ಇದು ಕಾನ್ಸಂಟ್ರೇಷನ್ ಅಂತ. ಸೊ ಏನಪ್ಪ ಅಂದರೆ ಇಲ್ಲಿ ಲೈಕ್ ಈ ಥರ ಮಾಡ್ತಾರೆ. ಇಲ್ಲಿ ಇಟ್ಕೊಂಡು, ಇಲ್ಲ ಈ ಕಾಲನ್ನ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ ಇಲ್ಲಿ ಇಟ್ಕೊಂಡು ಹಿಂಗೆ ಈ ಥರ. ಅದು ಹೆವಿ ವೇಟ್ ತೊಗೊಂಡು ಮಾಡ್ತಾರೆ. ಸೊ ಎಷ್ಟು ಬೇಕು ಅಷ್ಟೇ ವೇಟ್ ತೊಗೊಳ್ಳಿ, ನಿಮಗೆ ಎಷ್ಟಾಗುತ್ತೆ. ಬೇರೆಯವ್ರು ಯಾರೋ ನೋಡ್ತಾ ಇದ್ದಾರಂತ 10 ತೊಗೊಳ್ಳೋದಿಲ್ಲ, 15 ತೊಗೊಳ್ಳೋದು, ಆ ಥರ ಮಾಡಿಬಿಡಿ. ನಿಮ್ಮ ಕೈಲಿ 2.5 ಆಗ್ತಾ ಇದೆಯಾ ನಿಮಗೆ ಫುಲ್ ಆಫ್ ಮೋಷನ್ ಮಾಡಲಿಕ್ಕೆ, ಅಷ್ಟೇ ತೊಗೊಳ್ಳಿ, ಇಲ್ಲ 5 ತೊಗೊಳ್ಳಿ. ಸೊ ನೋಡಿ, ನಿಮ್ಮ ಹ್ಯಾಂಡ್ನ ಫಸ್ಟು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ದೆನ್ ಸ್ಲೋ ಆಗಿ ರಿಲೀಸ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಯಾವಾಗಲೂ ಅಷ್ಟೇ, ರಿಲೀಸ್ ಮಾಡಬೇಕಾದ್ರೆ ಸ್ಲೋ ಆಗಿ ರಿಲೀಸ್ ಮಾಡಬೇಕು. ಮತ್ತು ಮಸಲ್ ಮೇಲೆ ಫೋಕಸ್ ಇರಬೇಕು ಯಾವಾಗಲೂ.